ಪ್ರತಿಭಟನೆ ಹಮ್ಮಿಕೊಂಡಿರೋ ಪ್ರತಿಭಟನೆ ಉದ್ದೇಶ ಹೇಳಿ ಸರ್. ಉದ್ದೇಶ ನಿಮಗೆಲ್ಲ ಗೊತ್ತಿರುವಂಥದ್ದೇ. ನೀಟ್ ಪ್ರಶ್ನೆ ಕ್ವಶನ್ ಪೇಪರನ್ನು ಇವತ್ತು ಲೀಕ್ ಆಗಿದೆ. ವಿದ್ಯಾರ್ಥಿಗಳ ಗತಿ 23 ಲಕ್ಷ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆಯನ್ನು ತಗೊಂಡಿದ್ದರು. ಅವರ ಗತಿ ಏನಾಗಿದೆ ಅಂತೇಳಿ ಕೇಳೋರಿಲ್ಲ ಈ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ಆಭಾಸ ಆಗ್ತಿದೆ. ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಅಥವಾ ಶಿಕ್ಷಣ ಮಂತ್ರಿಗಳಾಗಲಿ ಯಾವುದೇ ರೀತಿಯಾದಂಥ ಸಾಂತ್ವನ ಹೇಳಿಲ್ಲ. ನೋಡಿ, ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗಬೇಕಾಗಿದೆ, ಈ ಸರ್ವೇ ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗಬೇಕಾಗಿದೆ. ವಿದ್ಯಾರ್ಥಿಗಳು ಈ ರೀತಿಯಾದಂಥ ಒಂದು ಪರಿಶ್ರಮವನ್ನು ಮಾಡಿ ಅವರ ಒಂದು ಏನು ಭವಿಷ್ಯಕ್ಕೆ ಕಲ್ಲು ಹಾಕಿ ಇವತ್ತು ಪ್ರಧಾನಮಂತ್ರಿಗಳು ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅವರನ್ನು ಉದ್ದೇಶಿಸಿ ಯಾವುದೇ ರೀತಿಯಾದಂಥ ಸಾಂತ್ವನವನ್ನು ಹೇಳಿಲ್ಲ. ಆಮೇಲೆ ಯಾವುದೇ ರೀತಿಯಾದಂಥ ತಲೆದಂಡ ಕೂಡ ಆಗಿಲ್ಲ ಈ ದೇಶದಲ್ಲಿ. ಆದ್ದರಿಂದ ನಾವಿವತ್ತು ಬೃಹದಾಕಾರವಾಗಿ ಒಂದು ಪ್ರತಿಭಟನೆಯಿಂದ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶದ ಯುವತಿಯರು ನಾವು ಬೀದಿಗಿಳಿಬೇಕಾಗಿದೆ. ನೋಡಿ, ಇನ್ನೊಂದು ವಿಚಾರ ತಮಗೆ ತಿಳಿಸ್ಬೇಕು ಅಂತ ಇಷ್ಟಪಡ್ತೇನೆ. ಚೈನಾದಂಥ ದೇಶದಲ್ಲಿ ಈ ರೀತಿಯಾದಂಥ ಪರೀಕ್ಷೆಗಳಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆರ್ಮಿಯನ್ನು ಉಪಯೋಗಿಸಿ ಅಲ್ಲಿ ಸರ್ಪಗಾವಲು ಕಾಯುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಯಾವುದೇ ರೀತಿಯಾದಂಥ ಅವ್ಯವಹಾರ ಅಥವಾ ಲೀಕ್ ಆದಂಥ ಸಂದರ್ಭದಲ್ಲಿ ಅದನ್ನು ದೇಶದ್ರೋಹಿ ಅಂಥೇಳಿ ಅವರನ್ನು ನೇಮಿಸಿ ಅವರ ವಿರುದ್ಧ ಮೊಕದ್ದಮೆಯನ್ನು ಮಾಡಿ ಅವರನ್ನು ಶಿಲುಬೆಗೆ ಏರಿಸುವಂಥ ಕಾನೂನುಗಳಿದ್ದಾವೆ. ಆದರೆ ಈ ದೇಶದಲ್ಲಿ ಯಾವುದೇ ಕಾನೂನುಗಳಿಲ್ಲ ಅನ್ನೋದು ಒಂದು ದೊಡ್ಡ ವಿಪರ್ಯಾಸ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಗಮನವನ್ನು ಹರಿಸಿ ಆ ರೀತಿಯ ಕಟ್ಟುನಿಟ್ಟಾದಂಥ ಕಾನೂನುಗಳನ್ನು ತರಬೇಕಾಗಿ ನಾವು ವಿನಂತಿ ಮಾಡ್ತೇವೆ. ಅದರ ಒಂದು ಆಧಾರವಾಗಿ ಇಟ್ಕೊಂಡು ಅದು ಯಾವುದೇ ರೀತಿಯಾದ ಒಂದು ಹೇಳಿಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಲ್ಲ. ನಮ್ಮನ್ನು ಎಲ್ಲ ಒಂಥರ ಏನು ಕೈ ಬಿಟ್ಟು ಇವತ್ತು ವಿದೇಶಕ್ಕೆ ಹೋಗಿರುವಂಥದ್ದು ಬಹಳ ವಿಪರ್ಯಾಸ. ಆದ್ದರಿಂದ ಈ ಪ್ರತಿಭಟನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಪ್ರಧಾನಮಂತ್ರಿಗಳು ಮೋದಿ ಅವರು ಹೇಳ್ತಾರೆ ಪೆಟ್ರೋಲ್ ಕಡಿಮೆ ಮಾಡಿ, ಆಹಾರ ಪದ್ಧತಿ ಕಡಿಮೆ ಮಾಡಿ ಅಂತ ದೇಶಕ್ಕೆ ಬುದ್ಧಿವಾದ ಹೇಳ್ತಾವ್ರಲ್ಲ ಸರ್. ನೋಡಿ, ದೇಶಕ್ಕೆ ಏನು ಮಾಡಬೇಕು ಅಂತ ಹೇಳುವ ಒಂದು ಇದು ಅವರಲ್ಲಿದೆ, ನಾಯಕತ್ವ ಇದೆ. ಆದರೆ ಅವ್ರು ಹೇಳಬೇಕಲ್ಲ ನಾವು ಯಾಕೆ ಕಮ್ಮಿ ಮಾಡಬೇಕು ಅಂತೇಳಿ. ಅವರು ಎಲ್ಲಿ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಎಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನು ಮಾತನಾಡಬೇಕಲ್ಲ. ನೀವೆಲ್ಲ ಪ್ರಶ್ನೆಗಳನ್ನು ನಮ್ಮ ಯುವಕರುಗಳಿಗೆ ಕೇಳ್ತಿದ್ರಿ. ಆದರೆ ಈ ಪ್ರಶ್ನೆಗಳನ್ನು ನಿಮ್ಮ ಪ್ರಧಾನಮಂತ್ರಿಗಳಿಗೆ ಕೇಳುವುದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾವುದೇ ಒಂದು ಇದುವರೆಗೆ 12 ವರ್ಷದಲ್ಲಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಮಾನ್ಯ ಪ್ರಧಾನಮಂತ್ರಿಗಳಿಂದ ಸಿಗಬೇಕಾಗಿತ್ತು, ಈಗ ಸಿಗ್ತಾ ಇಲ್ಲ. ನಾವು ಕೇಳ್ತೇವೆ, ಯಾಕೆ ನಮ್ಮಲ್ಲಿ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ, ಯಾಕೆ ನಾವು ಈ ಕಳೆದ ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ, ಯಾಕೆ ನಾವು ಚಿನ್ನ ಖರೀದಿ ಮಾಡಬಾರ್ದು, ಒಬ್ಬ ವ್ಯಕ್ತಿ ಖರೀದಿ ಮಾಡಬಾರ್ದು ಅನ್ನೋದನ್ನು ಅವರ ವಿವೇಚನದಲ್ಲಿ ನಮಗೆ ದೇಶದ ಜನತೆಗೆ ಅವರು ತಿಳಿಸ್ಕೊಡ್ಬೇಕಾಗಂತ ಒಂದು ಜವಾಬ್ದಾರಿ ಅವರಲ್ಲಿತ್ತು. ಆದರೆ ಅದು ಮಾಡ್ತಾ ಇಲ್ಲ. ನಮಸ್ಕಾರ, ನಾನು ಸಂಜಯ್ ಜಯಚಂದ್ರ, ಶಿರಾ ತಾಲೂಕು. ಇಲ್ಲಿ ಶಿರಾದಿಂದ ನಾವು ಎಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆಗೆ ನಾವು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದೇವೆ. ಜಯಚಂದ್ರಕ್ಕೆ ಬಲೋ ಟಿವಿ, ಜಯಚಂದ್ರಕ್ಕೆ ಬಲೋ ಮಂಜುನಾಥ್ ಗೌಡಕ್ಕೆ ಬಲೋ ಸಂಜಯ್ ಜಯಚಂದ್ರಕ್ಕೆ, ಡಿಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಕ್ಕೆ, ಯುವಕರ ಕಣ್ಮಣಿ ಸಂಜಯ್ ಜಯಚಂದ್ರಕ್ಕೆ, ಬಡವರ ಬಂಧು ಟಿವಿ ಜಯಚಂದ್ರಕ್ಕೆ, ಬಲೋ ಕಾಂಗ್ರೆಸ್ ಪಾರ್ಟಿಗೆ. ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ಬಿಜೆಪಿ ಪಕ್ಷಕ್ಕೆ, ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ.